ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದಂಥ ಕಂಟೆಸ್ಟೆಂಟ್ ಒಬ್ಬರು ಹಂಸ ಅನ್ನುವಂಥವರು TV9ಗೆ ಸಂದರ್ಶನ ಕೊಡುವಂಥ ಸಮಯದಲ್ಲಿ ಹನುಮಂತು ಬಗ್ಗೆ ಆತ ನಿರೂಪಕ ಕೇಳ್ತಾನೆ, ಹನುಮಂತು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಆಕೆ ಹನುಮಂತು ಮೇಲೆ ಇಟ್ಕೊಂಡಿರುವಂಥ ಅಸೂಯೆ ಏನಿದೆ ಅದನ್ನು ಹೊರಹಾಕ್ತಾ, ಹನುಮಂತು ತುಂಬ ಕಳಪೆ ಆಟ ಆಡ್ತಾನೆ, ಅವನಿಗೆ ಅಲ್ಲಿ ಬಿಗ್ ಬಾಸ್ ಫೈನಲ್ಗೆ ತಲುಪುವಂಥ ಯಾವ ಅರ್ಹತೆಯೂ ಇಲ್ಲ, ಹಳ್ಳಿಯವರು ಅಂದ ತಕ್ಷಣ ನಮ್ಮ ಜನ ಮೆರೆಸಾರ್ ಬಿಡ್ತಾರೆ, ತಲೆ ಮೇಲೆ ಎತ್ಕೊಂಡು ಮೆರೆದಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಾ ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಆಕೆ. ಅಂದರೆ ಮೀಸಲಾತಿ ಕಾರಣಕ್ಕೆ ಅವನು ಫೈನಲ್ ತಲುಪಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಶಾಲೆ ಕಾಲೇಜುಗಳಲ್ಲಿ ಓದುವಾಗ, ಹಂಸ ಹೇಳೋದು, ನಾವು ಶಾಲೆ ಕಾಲೇಜುಗಳಲ್ಲಿ ಓದುವಾಗ ನಮಗೆ ಜನರಲ್ ಕ್ಯಾಟಗರಿಯವ್ರಿಗೆ ಎಷ್ಟು ಓದಿ ದಬಾಕಿದ್ರು ನಮಗೆ ಕೆಲಸ ಸಿಗ್ತಿರ್ಲಿಲ್ಲ, ಆದರೆ ಇವ್ರಿಗೆಲ್ಲ ಆರಾಮಾಗಿ ಕೆಲಸ ಸಿಗ್ತಾ ಇತ್ತು ಅನ್ನೋ ನಿಟ್ಟಿನಲ್ಲಿ ಹೇಳಿದಾಳೆ. ಸ್ಕೂಲ್ ಕಾಲೇಜಲ್ಲಿ ಒಂದಿದೆ, ಜನರಲ್ ಕ್ಯಾಟಗರಿಯವ್ರಿಗೆ ಎಲ್ಲ ಫುಲ್ ಫೀಸ್ ಕಟ್ಟಬೇಕು, ಬೇರೆ ಕ್ಯಾಟಗರಿಯವ್ರಿಗೆ ಕಡಿಮೆ ಫೀಸ್ ಕಟ್ಟಬೇಕು ಅಂತ. ನಾವು ಎಷ್ಟೇ ಓದಿ ದಬಾಕಿದ್ರೂ ಕೆಲಸ